ಯಾರಿಗೂ ಏಟ್ ಕೊಟ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡ್ರಿ. 3 ಅವರ್ ನಮ್ಮ ಲೆವೆಲ್ ಇಲ್ದಿರೋ ಬಗ್ಗೆ ನಾವು ಮಾತಾಡೋದೇ ತಪ್ಪು ಅಂತ ನಾನು ಭಾವಿಸ್ತೀನಿ ಅವತ್ತು. ಸೊ ಯಾರ ಬಗ್ಗೆನೂ ಮಾತಾಡಕ್ ಹೋಗ್ಬಿಡ್ರಿ. ನಾನು ಹೇಳ್ತಿದ್ದೀನಿ ತಾನೆ ಅವ್ರಿಗೆ. ಯಾಕೆ ಎಲ್ರ ಜೊತೆ ಜಗಳಾಡಕ್ ಬಂದಿದ್ಯೇನ್ ಶ್ರೀಮದ್ಲಿ? ರಿಕಾಲ್ ಹೋಗೋ ಅವ್ರು ಚೆನ್ನಾಗಿ ಆಟ ಆಡಿಸ್ತಾ ಇದಾರೆ. ನಿನಗೆ ಯಾಕೋ ನೀನ್ ಹೋಗ್ ಅಷ್ಟೊಂದು ಕೆಡಿತಾ ಇದ್ರೆ ರಿಕಾಲ್ಗೆ ಇಲ್ಲ ನೀನ್ ಆಡು ಅಮಿಕಂಡ್. ನೀನ್ ಯಾರಾದ್ರೂ ಮಾತಾಡಿಸ್ತಾವ್ರೆ ರಿಕಾಲ್ ಹೋಗ ಆಯ್ತು. ಯಾವನ್ ಮೇಲಿರೋ ಆ ಬಾಂಡ್ಲಿ ಮೇಲಿರೋ ಫ್ರಸ್ಟ್ರೇಷನ್ ಅಲ್ಲಿ ನನ್ ಮೇಲೆ ಇಟ್ಕೊಂಡ್ ಬಂದ್ರೆ ನೋಡು ನೀನು. ಇವ್ನ ಏನೋ ಮಾತಾಡ್ತವನಲ್ಲಿ ತಿಕ್ಕ ಹೊಡೆದು ಹಾಸ್ಪಿಟ್ಲಿಗೆ ಹಾಕ್ಬಿಡ್ತೀವಿ ನಾವು. ನಮ್ಮನ್ ತುಲ್ಲು ನೆಟ್ಟಿಗೆ ಮಾತಾಡು. ನೋಡೋನು ಅಲ್ಲ 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 ನಮ್ಮನ್ ತುಲ್ಲು ಅಲ್ಲ. ಯಾರ್ಯಾರ ಬಗ್ಗೆ ನನ್ಶಿಪ್ ನಲ್ಲಿ ನಿನ್ಗೆ ಹೇಳಿದ ನನ್ಶಿಪ್ ಅಲ್ಲಿ ಮಾತಾಡುವಂತ ನಿನ್ಗೆ 30 ಏಜ್ ಆಗೈತೆ. ತುಂಡೇ ತರ ಅವ್ ನಮ್ಮನ್ನ ಹಾಕ್ಯ ಬೆಂಗಸ್ಕೋ ಕೇಳಿದ್ರೆ ಕೇಸ್ಕೋ. ನನಗ್ ಭಯ ನೋಡ. ಅವನಿಗೆ ಯಾಕೋ ಬೈತಾ ಇದ್ಯಾ? ಹೇಳ್ತೀನೋ ಕೆಲ್ಸ ಮಾಡಿದ್ ನೀನು. ಸರಿ ಕೇಳು. ಅಲ್ಲ ಕೇಳು. ನನ್ ಶ್ರೀಮಲ್ ಅಂದೆ ಆಯ್ತು. ಕೇಳೋ ಕೇಳಿಸ್ಕೊಳ್ಳೋ ಇಲ್ಲಿ. ಆಯ್ತು ಏನ್ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳೋ. ಏನ್ ಹೇಳ್ತಾ ಇದೀನಿ ಕೇಳಿಸ್ಕೋ. ಇವಾಗ ನೀನೇನ ಇಲ್ಲ ಕೇಳಿಸ್ಕೊಳ್ಳೋ. ಇವಾಗ ಏನಂದಲ್ಲ ನೀನು ಇವ್ನು ಯಾರ ಇವನು ತುಲ್ಲ ಇವನು. ಯಾರು ಅಮ್ಮ ಏಯ್ ಆಯ್ತು ಅವನ್ಗೆ ಹೇಳು. ನಾನ್ ಬೈದಿದ್ ನನಗೆ ಹೇಳು. ಓ ನನಗೆ ಹೇಳು ಹೇಳು. ಸ್ಟಾರ್ಟ್ ಮಾಡ್ತೀನಿ ಬೇಕಾದ್ರೆ ಆಟೋ ನನ್ ಇಷ್ಟ ಅಲ್ಲ. ನಿನ್ನೆ ಅವನ ಮಾತಾಡ್ದ ಅವ್ನಿಗೆ SMR ಬೈತಾರದು ಬೈಕು. ಓಕೆ ಕೇಳಿಸ್ಕೋ. ನಿನ್ನ ಅಮ್ಮನಂತ ಬೈದವನೆ ಮತ್ತೆ ಕೇಳಿಸ್ಕೊಂಡ್ರೆ ನಿನ್ ಮನ ಬರುತ್ತೆ. ನಿನ್ನ ಅಮ್ಮನಂತ ಬೈದವನೆ ನಿಮ್ಮ ಅಮ್ಮನಂತ ಬೈಸ್ಕೊಂಡ್ರು ನಗ್ತವನೆ. ಇಂತ ನಮ್ಮ ಮಾರ್ಕೆಟ್ ಬ್ರೋ ಅವ್ರ ಹತ್ರನೇ ಹೋಗೋಣ. ನಾನೇನಾರು ಅವನೇನ ಹತ್ರ ಬೈದ್ಬಿಟ್ಟಿರ ನಮ್ಮನ್ನ ಲಾಬಿಲಿ ಲೌಡನು ಆಡ್ತಾನೆ ಇರ್ಲಿಲ್ಲ. ನೀನ್ ನಮ್ಮನ್ನ ಆಡ್ಕೊ ಹೋಗ್ಲಿ. ನೀನ್ ನಮ್ಮನ್ನ ಕೇಳ್ಕೊಂಡು ಎಕ್ಸಿಟ್ ಹೋಗ್ಬಿಡ್ತಿದ್ದೆ. ನೀನ್ ನಮ್ಮನ್ನ ಕರೆಕ್ಟ್ ಆಗಿ ಮಾತಾಡೋ ಸುಳ್ಳೆ ಮಗನೇ ಅಂತ ಬೈದಿದ್ದು. ನಾನೇನ್ ಮಾಡ್ದೆ? ನೀ ನಮ್ಮನ್ನಂತ ಬೈಸ್ಕೊಂಡ್ರು ನೀನ್ ಅವನ ಹತ್ರ ಮಾತಾಡ್ತಾ ಇದೆಯಲ್ಲ ಅವಾಗ ಮಾತಾಡ್ಕೊ. ನಿನಗೆ ಓಕೆ ಕೇಳಿಸ್ಕೊಳ. ಆಯ್ತು ಕೋಬಾಯ್ ನೀನ್ ಅವಾಗ್ಲೇ ಒಂದ್ ದೊಡ್ಡಂದಲ್ಲ ಅದು ನಂದಿದ್ಕೆ ಸಾರಿ ಅಂತ ಹೇಳಿ ಪಟ್ಟಂತ ಬೇಗ. ನಾನು ಅಂದಿದ್ದಕ್ಕೆ ಸಾರಿ. ಏನಂತ ಅಂದಿದ್ಕೆ? ನಿನ್ನ ಇಲ್ಲ 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 ಅದು ನಿಮ್ ಸ್ಟ್ರೀಮು ನನ್ ಸ್ಟ್ರೀಮ್ ಅಲ್ಲ. ನನಗೆ ಪ್ರಾಬ್ಲಮ್ ಆಗೋ ತರ ನೀವು ಮಾತಾಡಂಗಿಲ್ಲ ನನ್ ಸ್ಟ್ರೀಮ್. ಓಕೆ ಮುಗೀತು. And then coming to Raj's controversy. ಎರಡು ವಾರದಿಂದ ಸ್ಟ್ರೀಮ್ ಮಾಡಿಲ್ಲ ನಾನು. ಸೊ ಇವಾಗ ನಾನು ಸ್ಟ್ರೀಮ್ ಮಾಡ್ತಾ ಇದೀನಿ. ಸೊ ಆ ಕಾಂಟ್ರವರ್ಸಿ ಬಗ್ಗೆ ನಾನು ನೀವೆಲ್ಲರೂ ಇಬ್ರು ಜಗಳಾಡ್ಕೊಂಡಿದ್ದಾರೆ ನೋಡಿದ್ರ. ಮಿಸ್ಸಸ್ ಸಮ್ ಎಕ್ಸ್ ಪ್ಲೇಸ್ ಅಂಡ್ ದ ಡೌರಾಜ್. ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕಾದ್ರೆ ನಾನು ಹೇಳೋದಿಷ್ಟೇ. ಸೊ ದ ಥಿಂಗ್ ಇಸ್ ಯಾರ ಕಡೆಯಿಂದ ಸ್ಟಾರ್ಟ್ ಆಯಿತು ಅಂತ ಮೊದಲು ನೋಡಿದ್ರೆ ತಪ್ಪು ಆ ಕಡೆಯಿಂದನೇ ಇರೋದು. ಅವ್ರ ಕಡೆಯಿಂದ ಕಾಂಟ್ರವರ್ಸಿ ಸ್ಟಾರ್ಟ್ ಆಯಿತು. ಅವ್ರು ಬೈದಿರೋದು ಗೇಮಲ್ಲಿ. ಆಮೇಲೆ ಇವ್ನು ಅದನ್ನ ರೇಸ್ ಕಂಪ್ಲೀಟ್ ಮಾಡ್ದ. ಇವ್ನು ಬೈಯಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ರು ಬೈಯಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ರೀಲ್ಸ್ ಮಾಡ್ತಾ ಇದ್ದಾನೆ. ಅವ್ರು ಜಗಳ ಆಡ್ತಾ ಇದ್ದಾರೆ. ಇವಾಗ ಅವ್ರ ಲೈವಲ್ ಮಾತಾಡ್ತಾರೆ, ಇವ್ರ ಲೈವಲ್ ಮಾತಾಡ್ತಾ ಇದ್ದಾರೆ. ಸೊ ಇಬ್ರು ಜಗಳ ಆಡ್ಕೊಂಡು ಗೊತ್ತಿದ್ದಾರೆ. ಬಟ್ ಐ ಡೋಂಟ್ ವಾಂಟ್ ಟು ಅಡ್ರೆಸ್ ಈ ವಿಚಾರನ. ಇವಾಗ ಅವ್ರು ತಪ್ಪು ಇವ್ರು ತಪ್ಪು ಅಂತ ನಾನು ಅಡ್ರೆಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನನಗೊಂದು ಇನಿಷಿಯೇಟಿವ್ ತೊಗೊಬೇಕಿತ್ತು. ನಾನು ರಾಜಿಗೆ ನಾನು ಸಿಂಪಲಿ ನೆನ್ನೆನೇ ಫೋನ್ ಮಾಡಿ ನಾನು ಹೇಳ್ಬಿಟ್ಟಿದ್ದೀನಿ. ನಿಂದೇನೈದು ಕೆಲಸ ನೀನು ಮಾಡ್ಕೊಂಡಿರು. ಕೇಳಪ್ಪ ಕಿರಣ್ ಶಿವ, ನಿಂದೇನೈತ್ ಕೆಲ್ಸ ನೀನ್ ಮಾಡ್ಕೊಂಡಿರು. ಜಾಸ್ತಿ ಎಕ್ಸ್ಟ್ರಾ ತಲೆಗೆಡಿಸ್ಕೊಳಕ್ ಹೋಗ್ಬೇಡ. ಏನು ಮಾತಾಡಕ್ ಹೋಗ್ಬೇಡ ಅವ್ರ ಬಗ್ಗೆ ಅಂತ ನಾನು ಹೇಳಿ. ಸೊ ಐ ರಿಕ್ವೆಸ್ಟ್ ದ ಸೇಮ್ ವಿತ್ ಆಡಿಯನ್ಸ್. ಬಿ ಮೆಚೂರ್, ಬಿ ಪೊಲೈಟ್.
ಮುಗ್ದೋಗಿರೋ ವಿಚಾರಗಳನ್ನ ಮತ್ತೆ ಎತ್ತಿ ಮಾತಾಡಕ್ ಹೋಗ್ಬೇಡ್ರಿ. ಯಾರಿಗೂ ಏನು ಏಟ್ ಕೊಟ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡ್ರಿ. ಅಂಡ್ ಮೋರ್ ಓವರ್ ನಮ್ಮ ಲೆವೆಲ್ ಇಲ್ದಿರೋ ಬಗ್ಗೆ ನಾವು ಮಾತಾಡೋದೇ ತಪ್ಪು ಅಂತ ನಾನು ಭಾವಿಸ್ತೀನಿ ಯಾವತ್ತು. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಬೇಗ ಬರುತ್ತೆ. ಇವರೆಲ್ಲ ಸೇರಿ ಗೇಮಿಂಗ್ ಕಮ್ಯುನಿಟಿನ ಹಾಳು ಮಾಡಿಕ್ತವ್ರೆ, ಗಲೀಜ್ ಮಾಡಿಕ್ತಾರೆ. 18+ ಮಾಡ್ಬಿಟ್ಟು ಅವ್ರ ಸ್ಟ್ರೀಮ್ಸ್ನ ಎಲ್ಲ ಯಾರು ಚಾನಲ್ ಓಪನ್ ಮಾಡಿದ್ರು ಬರೀ ಇವ್ರದೇ ಇದೆ. ಸುಮ್ಮನೆ ಬೈದು ಗಲೀಜು ಅವರಮ್ಮ ಇವರಮ್ಮ ಯಾರ್ಯಾರಿಗೋ ಬೈದು ಫುಲ್ ಗೇಮಿಂಗ್ ಕಮ್ಯುನಿಟಿ ಹಾಳು ಮಾಡ್ತಾವ್ರೆ. ಹೇಳೋಕ್ಕಾಗಲ್ಲ, ಇವರಿಂದನೇ ಗೇಮ್ ಬ್ಯಾನು ಆಗ್ಬೋದು. ಏನು ಯಾವಾಗ ನೋಡಿದ್ರು ಅವ್ರ ಅಮ್ಮನ ತುಲ್ಲು ಇವ್ರ ಅಮ್ಮನ ತುಲ್ಲು ಬರೀ 18+ ಇವ್ರ ಸ್ಟ್ರೀಮಲ್ಲಿ ಇರುತ್ತೆ. ನೀನು ಬೈಬೇಕಂದ್ರೆ ಫೋನ್ ಮಾಡಿ ಬೈಕೊಬೇಕು. ಯಾಕೆ ಸ್ಟ್ರೀಮಲ್ಲೆಲ್ಲ ಬೈದಿದ್ದು ಎಲ್ಲ ನೋಡಿ ಚಿಕ್ಕ ಮಕ್ಕಳು ನೋಡ್ತಾರೆ ಸ್ಟ್ರೀಮು, ಫ್ಯಾಮ್ಲಿಯಲ್ಲಿ ನೋಡ್ತಾರೆ, ಟಿವಿಯಲ್ಲಿ ನೋಡ್ತಾರೆ. ಗೈಸ್, ಗೇಮ್ ಆಡೋರು ಚಿಕ್ಕ ಹುಡುಗರು ಇವ್ರ ಸ್ಟ್ರೀಮ್ ಎಲ್ಲ ನೋಡಿ ಕೆಟ್ಟ ಮಾತುಗಳೆಲ್ಲ ಕಲ್ತು ಇನ್ಫ್ಲೂಯೆನ್ಸ್ ಆಗಿ ಬೇರೆಯವ್ರಿಗೆ ಬೈದು ಸುಮ್ಮನೆ ಅವರೆಲ್ಲ ಹಾಳಾಗ್ತಾರೆ. ಇವ್ರ ಸ್ಟ್ರೀಮಲ್ಲಿ ಯಾವಾಗ ನೋಡಿದ್ರು ಬರೀ ಅವ್ರಮ್ಮನ ಇವ್ರ ಚಿಕ್ಕ ಹುಡುಗರೆಲ್ಲ ನೋಡ್ತಾರೆ, ಮನೇಲಿ ನೋಡ್ತಾ ಇರ್ತಾರೆ, ಆಫೀಸಲ್ಲಿ ನೋಡ್ತಾರೆ, ಟಿವಿಯಲ್ಲಿ ನೋಡ್ತಾ ಇರ್ತಾರೆ. ಇವ್ರ ಸ್ಟ್ರೀಮ್ ಎಲ್ಲ ಯಾವಾಗ ನೋಡಿದ್ರು ಬರೀ ಬೈಯೋದು. ಗೇಮಿನ ಕಮ್ಯುನಿಟಿಯನ್ನೇ ಹಾಳು ಮಾಡಿಕೊಳ್ಳಿ ಗೈಸ್. ಚೆನ್ನಾಗಿ ವ್ಯೂಸು ಬರುತ್ತೆ, ದೊಡ್ಡ ಆರ್ಗನೈಸೇಷನ್ ಜಾಯ್ನ್ ಆಗಿದ್ದಾರೆ, ಆದರೂ ಈ ಥರ ಗಲೀಜ್ ಇದು ಮಾಡಿ ವಿಡಿಯೋದಲ್ಲಿ ವ್ಯೂಸ್ ತರಿಸೋದು ಯಾಕೆ ಗೊತ್ತಾಗಲ್ಲ. ಇದನ್ನೆಲ್ಲ ನೋಡಿ ನಮ್ಮ ಯಂಗ್ ಜನ್ರೇಷನ್ ಎಲ್ಲ ಹಾಳಾಗ್ತಾ ಇದೆ. ಗಾಡ್ಲೈಕ್ ಅಂತ ದೊಡ್ಡ ಆರ್ಗನೈಸೇಷನ್ ಜಾಯ್ನ್ ಆಗಿ ಅವ್ರ ಲೋಗೋ ಹಾಕ್ಕೊಂಡು ಅವ್ರು ಸುಮ್ಮನೆ ನಾರ್ತ್ ಸೈಡ್ ಎಲ್ಲ ನೋಡ್ತಾರೆ ಸ್ಟ್ರೀಮ್ ಎಲ್ಲ, ಸುಮ್ಮನೆ ನೇಮ್ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಕನ್ನಡ ಗೇಮಿಂಗ್ ಇಂಡಸ್ಟ್ರಿ ಹೆಸರೆಲ್ಲ ಹಾಳು ಮಾಡ್ತಾ ಇದ್ದಾರೆ. ನಿಮ್ದೇನಿದೆಯೋ ಕೆಟ್ಟ ಮಾತೆಲ್ಲ ಫೋನಲ್ಲಿ ಮಾತಾಡ್ಕೊಬೇಕು, ಸ್ಟ್ರೀಮಲ್ಲೆಲ್ಲ ಮಾತಾಡೋದು. ಸ್ಟ್ರೀಮ್ ಮುಗಿದ್ಮೇಲೆ ಎಷ್ಟೊಂದು ಸ್ಟ್ರೀಮರ್ ಯಾಕೆ ಮಾತಾಡಲ್ಲ, ಈ ಥರ ಬೈಯಲ್ಲ. ಗಾಡ್ಲೈಕಲ್ಲೇನೆಲ್ಲ ಈ ಥರನೇ ಬೈತಾರ ಸ್ಟ್ರೀಮಲ್ಲಿ. ಫೋನ್ ಮಾಡ್ಕೊಂಡು ಆಮೇಲೆ ಮಾತಾಡ್ಕೊಬೇಕು. ಸ್ಟ್ರೀಮಲ್ಲೆಲ್ಲ ಕರೆದು ಅವ್ರಿಗೆ ಬಯಸೋದು ಫೇಕ್ ವ್ಯೂಸ್ಗೋಸ್ಕರ ಇದೆಲ್ಲ ಆಗ್ತಾ ಇದೆ ನನಗಂತೂ ಅನ್ಸುತ್ತೆ. ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 300 ಸಬ್ಸ್ಕ್ರೈಬರ್ಸ್ ತುಂಬ ಹತ್ರ ಇದ್ದೀನಿ ನಾನು. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.